ವರ್ಸಸ್ ರಾಮುಲು ಠಾಕೂರ್ಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಶ್ರೀರಾಮುಲು ಗಾಳಿ ಜನಾರ್ದನ್ ರೆಡ್ಡಿ ಸೈಲೆಂಟ್ ಆಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ಗೆ ದೋಸ್ತಿಗೆಗಳು ಗಪ್ ಚುಪ್ ಆಗಿರುತ್ತದೆ. ಬಿಜೆಪಿಯಲ್ಲಿ ಬಳ್ಳಾರಿಯ ಗಣಿಧಣಿಗಳ ಟಾಕ್ ವಾರ್ಗ ಬ್ರೇಕ್ ಬಿದ್ದಿರುವಂಥದ್ದು. ಶ್ರೀರಾಮುಲು ವರ್ಸಸ್ ರೆಡ್ಡಿ ಟಾಕ್ ವಾರ್ಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಈಗಾಗಲೇ ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಮಾಡಿದ್ದು ದೋಸ್ತಿಗಳು ಗಪ್ ಚುಪ್ ಆಗಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದು. ಎಚ್ಚರಿಕೆ ಕಾರಣ ಇಬ್ಬರು ಕೂಡ ಈಗ ಗಪ್ ಚುಪ್ ಆಗಿದ್ದಂತು. ಒನ್ ಟೈಮಲ್ಲಿ ಗಳಸ್ಯ ಗಂಟಸ್ಯ ಥರ ಸ್ನೇಹಿತರಾಗಿದ್ದರು, ಚಡ್ಡಿ ದೋಸ್ತ್ ಅಂತ ಹೇಳ್ಕೊಂಡು ಓಡಾಡ್ಕೊಂಡಿದ್ದಂಥವ್ರು. ಆದರೆ ಅದೇನಾಯ್ತು ಗೊತ್ತಿಲ್ಲ, ಇಬ್ಬರ ನಡುವೆ ಈಗ ದೊಡ್ಡ ಬಿರುಕು ಕಾಣಿಸ್ಕೊಂಡಿದೆ. ಅದರಲ್ಲೂ ಕೂಡ ಸಂಡೂರು ವಿಧಾನಸಭಾ ಕ್ಷೇತ್ರ ಆದ ಬಳಿಕ, ವಿಧಾನಸಭೆ ಆದ ಬಳಿಕ ಉಪಚುನಾವಣೆ ಏನಾಗುತ್ತೆ, ಆ ಉಪಚುನಾವಣೆ ಆದ ಬಳಿಕ ಇಬ್ಬರ ನಡುವಿನ ಮುನಿಸು ಹೆಚ್ಚಾಗಿರುವಂಥದ್ದು. ಸ್ನೇಹಕ್ಕೆ ಸ್ನೇಹ ಅಂತಿದ್ದಂಥ ಬಿ ಶ್ರೀರಾಮುಲು ಗಾಳಿ ಜನಾರ್ದನ್ ರೆಡ್ಡಿ ಮದುವೆ ಇದೀಗ ನಾನಾ ನೀನಾ ವಾರ್ ಶುರುವಾಗಿರುವಂಥದ್ದು. ಸದ್ಯ ಕೋರ್ ಕಮಿಟಿ ಬಳಿಕ ತೀವ್ರ ಅಸಮಾಧಾನಗೊಂಡಂತ ಈ ಒಂದು ವಿಚಾರಗೊಂಡ ಬಳಿಕ ಈಗ ಹೈಕಮಾಂಡ್ ಮಧ್ಯೆ ಪ್ರವೇಶಿಸಿ ಇಬ್ಬರು ಕೂಡ ಈಗ ಗಪ್ ಚುಪ್ ಮಾಡುವಂತು. ಎಸಿ ಬಗ್ಗೆ ಮಾತಾಡೋದ್ರ ಜೊತೆ ಈಗ ನಮ್ಮ ಪ್ರತಿನಿಧಿ ರೇಣುಕಾ ನೇರ ಸಂಪರ್ಕದಲ್ಲಿದೆ. ರೇಣುಕಾ, ಒಂದು ರೀತಿ ಹೇಳ್ಬೇಕಂದ್ರೆ ಬಿಜೆಪಿ ಎಂದು ಸಾಕು ಈಗ ಒಡೆದ ಮನೆ ಅಂತಾಗಿದೆ. ಒಂದು ಮನೆ ನೂರಾರು ಬಾಗಿಲು, ಅದರಲ್ಲೂ ಕೂಡ ಆ ಬಾಗಿಲಲ್ಲಿ ಮತ್ತೊಂದು ಬಣಜಗಳ ಅಂತಂದ್ರೆ ಶ್ರೀರಾಮುಲು ವರ್ಸಸ್ ರೆಡ್ಡಿ ಅಂತ ಹೇಳ್ಬೋದು. ಈಗ ಅವರಿಬ್ರು ಕೂಡ ಈಗ ಹೈಕಮಾಂಡ್ ಗಪ್ ಚುಪ್ ಬೆಳೆ ಅಂತ ಹೇಳ್ತಾರೆ. ಸೊ ಏನೆಲ್ಲ ಆಗಿದೆ ವಿಚಾರಗಳು ಅಂತ? ಯತೀಶ್, ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಅಧ್ಯಕ್ಷರ ಕುರ್ಚಿಗಾಗಿ ಸಾಕಷ್ಟು ಒಂದು ಪೈಪೋಟಿನೇ ನಡೀತಾ ಇದೆ. ಈಗಾಗಲೇ ನಮಗೂ ಕೂಡ ಗೊತ್ತಿರುವಂತೆ ಎರಡು ಬಣಗಳಾಗಿ ವಿಂಗಡಣೆ ಆಗಿದೆ. ಒಬ್ಬರ ಮೇಲೆ ಒಬ್ರು ಆರೋಪ, ವಾಗ್ದಾಳಿ, ಈ ರೀತಿಯಾದಂತಹ ಒಂದು ವಾತಾವರಣ ಸದ್ಯ ಬಿಜೆಪಿಯಲ್ಲಿ ಇರುವಂತದ್ದು. ಇದರ ಮಧ್ಯೆ ಇದೀಗ ಮಾಜಿ ಸಚಿವರು ಮತ್ತೆ ಶಾಸಕರ ಒಂದು ನಡುವಿನ ಜಟಾಪಟಿ ಜೋರಾಗ್ತಾ ಇತ್ತು. ಸಂಡೂರು ವಿಧಾನಸಭಾ ಚುನಾವಣೆಯಲ್ಲಿ, ಕಳೆದ ಒಂದು ಉಪಚುನಾವಣೆಯಲ್ಲಿ ಶ್ರೀರಾಮುಲು ಅವರು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ್ ಅವರ ಪರವಾಗಿ ಸರಿಯಾಗಿ ಕೆಲಸ ಮಾಡಲಿಲ್ಲ, ಅವರ ಪರವಾಗಿ ಪ್ರಚಾರ ಮಾಡಲಿಲ್ಲ. ಹಾಗಾಗಿ ಆ ಕ್ಷೇತ್ರವನ್ನು ಸೋಲೋಕೆ ಕಾರಣ ಆಯ್ತು. ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೋಲಿಗೆ ನೇರ ಹೊಣೆ ಶ್ರೀರಾಮುಲು ಅವರು ಅಂತಕ್ಕಂತ ಒಂದು ಆರೋಪವನ್ನು ಈಗಾಗಲೇ ಜನಾರ್ದನ್ ರೆಡ್ಡಿ ಮತ್ತೆ ಅಭ್ಯರ್ಥಿಯಾದಂತಹ ಹನುಮಂತ ಅವರು ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಅದರ ಅನ್ವಯ ಮೊನ್ನೆ ರಾಜ್ಯದಲ್ಲೂ ಕೂಡ ಒಂದು ಕೋರ್ ಕಮಿಟಿ ಸಭೆಯನ್ನು ಕೂಡ ಮಾಡಿದ್ರು. ಆ ಒಂದು ಸಭೆಯಲ್ಲೂ ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಶ್ರೀರಾಮುಲು ಅವರಿಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅದರಿಂದ ತೀವ್ರ ಅಸಮಾಧಾನಗೊಂಡಂತಹ ಶ್ರೀರಾಮುಲು ಅವರು ಈಗಾಗಲೇ ಸಾಕಷ್ಟು ಬಾರಿ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ತಮ್ಮ ಹೈಕಮಾಂಡ್ ನಾಯಕರು ತಮ್ಮ ಬಳಿ ಈ ರೀತಿಯಾದಂತಹ ನಡವಳಿಕೆ ಸರಿಯಲ್ಲ, ನನಗೆ ಬೇಜಾರು ಮಾಡಿದ್ದಾರೆ, ಅವಮಾನೀಕರವಾಗಿ ನನ್ನೊಟ್ಟಿಗೆ ನಡೆಸ್ಕೊಂಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಇರ್ಬೋದು, ವಿಪಕ್ಷ ನಾಯಕರು ಇರ್ಬೋದು, ಯಾರೊಬ್ರು ಕೂಡ ನನ್ನ ಒಂದು ಬೆಂಬಲಕ್ಕೆ ಬರ್ಲಿಲ್ಲ. ನಾನು ಪಕ್ಷಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದೀನಿ, ಆದ್ರೂ ಕೂಡ ನನ್ನ ವಿರುದ್ಧವಾದಂತಹ ಈ ರೀತಿಯಾದಂತಹ ಷಡ್ಯಂತ್ರ ಇರ್ಬೋದು, ಆರೋಪ ಇರ್ಬೋದು ಸಹಿಸಲಾರ್ದಷ್ಟು ಅಂತೇಳಿ ಕೂಡ ಸಾಕಷ್ಟು ಒಂದು ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಇದಕ್ಕೆ ನೇರ ಹೊಣೆ ಜನಾರ್ದನ್ ರೆಡ್ಡಿ ಅವರೇ. ಅವರು ನನ್ನ ರಾಜಕೀಯ ಜೀವನವನ್ನು ಮುಗಿಸುವ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ನನ್ನ ಮೇಲೆ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೂ ಕೂಡ ಚಾಡಿ ಹೇಳುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಅದಕ್ಕೆ ತಕ್ಕನಾಗಿ ಜನಾರ್ದನ್ ರೆಡ್ಡಿ ಅವರು ಕೂಡ ಈಗಾಗಲೇ ಅವರು ಸುದ್ದಿಗೋಷ್ಠಿ ಮೂಲಕ ಅವರ ವಿರುದ್ಧ ಇದಿರ್ಬೋದು ಅಥವಾ ಅವರ ವಿರುದ್ಧ ಕೂಡ ಒಂದಿಷ್ಟು ಆರೋಪವನ್ನು ಕೂಡ ಮಾಡಿರ್ಬೋದು. ಕಾಂಗ್ರೆಸ್ ಪಕ್ಷದಿಂದ ಆಹ್ವಾನ ಬಂದಿದೆ, ಹಾಗಾಗಿ ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಪಕ್ಷ ತೊರೆಯುವ ಒಂದು ಉದ್ದೇಶದಿಂದಲೇ ಇದೆಲ್ಲ ನಡೀತಾ ಇದೆ ಅಂತೇಳಿ ಕೂಡ ಅವರು ಕೂಡ ಆರೋಪ ಮಾಡಿದ್ರು. ಸದ್ಯ ಇವರಿಬ್ಬರನ್ನು ಹೇಗಪ್ಪ ಸಮಾಧಾನ ಪಡಿಸ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರು ಕೂಡ ತಲೆ ಕೆಡಿಸಿಕೊಂಡಿರುವಂತದ್ದು. ಪ್ರಮುಖವಾಗಿ ಸಂಸದರಾದಂತಹ ಬಸವರಾಜ ಬೊಮ್ಮಾಯಿ ಮತ್ತೆ ಆರ್ ಅಶೋಕ್ ಅವರು ನಿನ್ನೆ ಸಂಜೆ
ಶ್ರೀರಾಮುಲು ಅವರೊಟ್ಟಿಗೆ ಎಲ್ಲೋ ಒಂದ್ ಕಡೆ ಸಂಧಾನ ಸಭೆ ಮಾಡಿದ್ದಾರೆ. ಇಬ್ಬರನ್ನೂ ಕೂಡ ಸಮಾಧಾನ ಪಡಿಸಿ ಯಾರೊಬ್ರು ಕೂಡ ಪಕ್ಷದ ವೇದಿಕೆಯನ್ನು ಬಿಟ್ಟು ಬಹಿರಂಗವಾಗಿ ಒಬ್ರ ಮೇಲೆ ಒಬ್ರು ಪ್ರತ್ಯಾರೋಪಗಳು ವಾಗ್ದಾಳಿಗಳು ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ಅವ್ರ ಸಮಸ್ಯೆಗಳು ಏನೇ ಇದ್ರು ಕೂಡ ಪಕ್ಷದ ಒಳಗಡೆ ಮಾತಾಡ್ಕೋಬೇಕು. ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರ ಜೊತೆ ಇರ್ಬೋದು, ಹಿರಿಯ ನಾಯಕರ ಜೊತೆ ಇರ್ಬೋದು, ಅವರೊಟ್ಟಿಗೆ ಕುತ್ಕೊಂಡು ಅವರ ಸಮಸ್ಯೆ ಏನಿದೆ, ಯಾಕಾಗಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಎದುರಾಯ್ತು ಅನ್ನೋದ್ರ ಬಗ್ಗೆ ಕೂಡ ಅವಲೋಕನೆ ಮಾಡ್ಬೇಕು ಅನ್ನೋ ಒಂದು ವಿಚಾರಕ್ಕೂ ಕೂಡ ಈಗಾಗ್ಲೇ ಎಲ್ಲ ಒಂದ್ ಕಡೆ ಅವರು ಕೂಡ ಮನವರಿಕೆ ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಈಗಾಗ್ಲೇ ಹೈಕಮಾಂಡ್ ನಾಯಕರು ಕೂಡ ಈಗಾಗ್ಲೇ ಕೂಡಲೇ ಎಚ್ಚೆತ್ಕೊಂಡು, ಯಾಕೆಂತಂದ್ರೆ ಕಳೆದ ಒಂದು 6-7 ತಿಂಗಳಿಂದ ನಾವು ಕೂಡ ನೋಡ್ತಾ ಇದೀವಿ, ಅವರು ಕೂಡ ನೋಡ್ತಾ ಇದ್ದಾರೆ, ರಾಜ್ಯದಲ್ಲಿ ಅಧ್ಯಕ್ಷ ಸ್ಥಾನ ಕಿತ್ತಾಟ ಜೋರಾಗ್ತಾ ಇದೆ, ಬಣ ಬಡಿದಾಟ, ಈ ರೀತಿಯಾದಂತಹ ಒಂದು ಕೆಲಸಗಳು ಕೂಡ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇದೆ. ಇದರಿಂದ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಒಂದು ಕೆಲಸವನ್ನು ಕೂಡ ಯಾರೊಬ್ರು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಹಾಗಾಗಿ ವಿಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಪಕ್ಷ ಪರೇ ತಮ್ಮ ಒಂದು ನಾಯಕರ ಒಂದು ಬಗ್ಗೆ ಈ ರೀತಿಯಾದಂತಹ ಕಿತ್ತಾಟಗಳೇ ಜಾಸ್ತಿ ಆಗ್ತಾ ಇರೋದ್ರಿಂದ ಹೈಕಮಾಂಡ್ಗೂ ಕೂಡ ಸಾಕಷ್ಟು ಒಂದು ತಲೆನೋವಾಗಿರೋದ್ರಿಂದ ಈ ಒಂದು ವಿಷಯವನ್ನು ಇಲ್ಲಿಗೆ ಮುಚ್ಚಿ ಹಾಕ್ಬೇಕು, ಇಬ್ಬರ ಏನು ಬಡಿದಾಟ ಇದೆ ಇದಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ JP ನಡ್ಡಾ ಅವರು ಇಬ್ಬರಿಗೂ ಕೂಡ ಖಡಕ್ ಆದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೊನ್ನೆಯೂ ಕೂಡ ಘಟನೆ ನಡೆದ ಒಂದು ಮಾರನೇ ದಿನವೇ ಈಗಾಗಲೇ ಶ್ರೀರಾಮುಲು ಅವ್ರಿಗೆ JP ನಡ್ಡಾ ಅವರು ಕೂಡ ಕರೆ ಮಾಡಿದ್ದಾರೆ. ಆ ಒಂದು ಕರೆಯ ಮೂಲಕ ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ ನಾವಿದ್ದೀವಿ, ಹೈಕಮಾಂಡ್ ನಾಯಕರಿದ್ದಾರೆ, ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತಿದ್ರೆ ದೆಹಲಿಗೆ ಬನ್ನಿ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ, ಇಲ್ಲಿ ಚರ್ಚೆ ಮಾಡಿ, ಅಷ್ಟೇ ಹೊರತಾಗಿ ಯಾವುದೇ ರೀತಿಯಾದಂತಹ ಬಹಿರಂಗ ಹೇಳಿಕೆ ಇರ್ಬೋದು, ಪಕ್ಷ ತೊರೆಯುವ ಒಂದು ನಿರ್ಧಾರ ಇರ್ಬೋದು, ಬೇರೆ ಬೇರೆ ನಿರ್ಧಾರಗಳನ್ನು ಕೈಗೊಳ್ಬಾರ್ದು. ಯಾಕೆಂತಂದ್ರೆ ಈಗಾಗ್ಲೇ ಅಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಇರ್ಬೋದು, ಮತ್ತೆ ಪಕ್ಷಕ್ಕೂ ಕೂಡ ಸಾಕಷ್ಟು ಒಂದು ಮುಜುಗರ ಕೂಡ ಉಂಟಾಗ್ತಾ ಇದೆ. ಹಾಗಾಗಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಕೂಡ ನಿಮ್ಗಾಗಿ ಹೈಕಮಾಂಡ್ ನಾಯಕರಿದ್ದಾರೆ, ಅವ್ರ ಹತ್ರ ಬಂದು ಹೇಳ್ಕೊಳ್ಳಿ. ಅದು ಬಿಟ್ರೆ ಯಾವುದೇ ರೀತಿಯಾದಂತಹ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಿನ್ನೆಯೂ ಕೂಡ ಈಗಾಗ್ಲೇ ಅವರ ಅಷ್ಟಾದ್ರೂ ಕೂಡ ಇಬ್ಬರ ಒಂದು ಕಿತ್ತಾಟ ಜೋರಾಗ್ತಾನೆ ಇದೆ. ಯಾರೊಬ್ರು ಕೂಡ ಬಹಿರಂಗವಾಗಿ ಮಾತಾಡಬಾರ್ದು, ಗಪ್ಚುಪ್ಪಾಗಿ ಇರ್ಬೇಕು ಪಕ್ಷದ ಒಂದು ವಿರುದ್ಧವಾಗಿ. ಯಾಕೆಂತಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಕೂಡ ಹತ್ರ ಬರ್ತಾ ಇದೆ. ಮುಂಬರುವ ಒಂದು 2028 ಸಾರ್ವತ್ರಿಕ ಚುನಾವಣೆಗೂ ಕೂಡ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಹಾಗಾಗಿ ಯಾರು ಕೂಡ ಪಕ್ಷದ ನಾಯಕರ ವಿರುದ್ಧವಾಗಿ ಯಾರೊಬ್ರು ಕೂಡ ಮಾತಾಡಬಾರ್ದು. ಏನೇ ಸಮಸ್ಯೆ ಇದ್ರು ಆಂತರಿಕ 4 ಗೋಡೆಗಳ ಮಧ್ಯೆ ನೀವು ಚರ್ಚೆ ಮಾಡಬೇಕು, ಹೈಕಮಾಂಡ್ ನಾಯಕರೊಟ್ಟಿಗೆ ಚರ್ಚೆ ಮಾಡಬೇಕು ಅಂತ ಈಗಾಗಲೇ ಇಬ್ಬರಿಗೂ ಕೂಡ ಖಡಕ್ ಆದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಸದ್ಯ ಯತೀಶ್ ಕಾದ್ ನೋಡ್ಬೇಕಾಗುತ್ತೆ, ಇಬ್ಬರ ಒಂದು ಜಟಾಪಟಿ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ, ಒಬ್ರ ಮೇಲೆ ಒಬ್ರು ಏನ್ ಈಗಾಗಲೇ ಆರೋಪ ಮಾಡ್ಕೊಂಡಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಪ್ರಸ್ತುತ ಇಬ್ಬರ ಒಂದು ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಹೈಕಮಾಂಡ್ ನಾಯಕರಿಗೆ ಗಮನಕ್ಕೆ ತೆಗೆದುಕೊಂಡು ಬರ್ತಾರ ಅಥವಾ ಅವರ ಒಂದು ಮಾತಿಗೆ ಮನ್ನಣೆ ಕೊಟ್ಟು ಇಲ್ಲಿಗೆ ಈ ಒಂದು ವಿಷಯವನ್ನು ಮುಗಿಸ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಓಕೆ, ಬಿಯಾನ್ ಲೈನ್ ರೇಣುಕಾ ಮತ್ತಷ್ಟು ಮತ್ತೆ ಮೀಟ್ ಮಾಡ್ತೀನಿ. ಹಾಗೇನೆ ಒಂದು ಬ್ರೇಕಿಂಗ್ ಬರ್ತದೆ, ಬ್ರೇಕಿಂಗ್ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ. ಈಗ ಈ ವಿಚಾರ ಕುರಿತಂತೆ ಶ್ರೀರಾಮುಲು ವರ್ಸಸ್ ಜನಾರ್ದನ್ ರೆಡ್ಡಿ ವಿಚಾರ ಕುರಿತಂತೆ ಇದೀಗ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇರುವಂತದ್ದು. ಶ್ರೀರಾಮುಲು ವರ್ಸಸ್ ಜನಾರ್ದನ್ ರೆಡ್ಡಿ ಸಮರ ವಿಚಾರ. ಈಗ ಈ ಒಂದು ವಿಚಾರ ಕುರಿತಂತೆ ಬಳ್ಳಾರಿಯಲ್ಲಿ 2 ಬಣಗಳಲ್ಲಿ ವಿಂಗಡಣೆಯಾದಂತಹ ಬೆಂಬಲಿಗರು, ಬಳ್ಳಾರಿ ಬಿಜೆಪಿಯ ಏನಿದು ಕಾರ್ಯಕರ್ತರಿದ್ರು, ಈಗ ಅವರಿಬ್ಬರು ಕಾರ್ಯಕರ್ತರು ಈ ಕಡೆ ಈಗ 2 ಬಣಗಳಾಗಿ ವಿಂಗಡಣೆ ಆಗಿದೆ. ಸೊ ಹಾಗಾಗಿ ಬಳ್ಳಾರಿಯಲ್ಲಿ ಇಂದು ಇಬ್ಬರು ಬಣಗಳಿಂದ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇರುವಂಥದ್ದು. ಶ್ರೀರಾಮುಲು ವರ್ಸಸ್ ಜನಾರ್ದನ್ ರೆಡ್ಡಿ ಸಮರ ಈಗ ಏನಿದೆ ಅದೀಗ ಬಳ್ಳಾರಿಯಲ್ಲಿ 2 ಬಣಗಳಲ್ಲಿ ವಿಂಗಡಣೆ ಆಗಿದೆ. ಸೊ ಬೆಂಬಲಿಗರಿಂದ ಸುದ್ದಿಗೋಷ್ಠಿ ಮಾಡ್ತಾ ಇರುವಂಥದ್ದು, ಇಬ್ಬರು ಬೆಂಬಲಿಗರಿಂದ ಕೂಡ ಸುದ್ದಿಗೋಷ್ಠಿಯನ್ನು ಇವತ್ತು ಮಾಡ್ತಾ ಇರುವಂಥದ್ದು. ಜೈ ಹೇಮ ವೇಮ ಜೈ ವಾಲ್ಮೀಕಿ ಹೆಸರಿನಲ್ಲಿ ರೆಡ್ಡಿ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇರುವಂಥದ್ದು. ಈಗಷ್ಟೇ ಮಾತನಾಡ್ತಾ ಇದ್ದು ಇದು ಸದ್ಯದ ತಣ್ಣಕ್ಕಾಗ್ಬೋದು, ಯಾಕೆ ಅಂತಂದ್ರೆ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿದೆ, ತಣ್ಣಗಾಗ್ಬೋದು ಅನ್ನೋ ಮಾತನ್ನ ನಮ್ಮ ರಿಪೋರ್ಟರ್ ಕೂಡ ಹೇಳ್ತಾ ಇದ್ರು, ರೇಣುಕಾ ಹೇಳ್ತಾ ಇದ್ರು. ಬಟ್ ಅದು ಸಾಧ್ಯ ಇಲ್ಲ ಅಂತ ಯಾಕೋ ಕಾಣಿಸ್ತಾ ಇದೆ. ಯಾಕೆಂದ್ರೆ ಇದೀಗ ಮತ್ತೆ ಬಳ್ಳಾರಿಯಲ್ಲಿ 2 ಬಣಗಳಿಂದ ಸುದ್ದಿಗೋಷ್ಠಿ ಮಾಡೋದಕ್ಕೆ ಏನು ಚಿಂತನೆ ಮಾಡಿರೋದು, ಇವತ್ತ ಸುದ್ದಿಗೋಷ್ಠಿ ನಡೀತಾ ಇರುವಂಥದ್ದು. ಎಸ್ ರೇಣುಕಾ, ನೀವು ಈಗಷ್ಟೇ ಹೇಳ್ತಾ ಇರಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿದೆ, ಹಾಗಾಗಿ ಏನಾಗುತ್ತೋ ಗೊತ್ತಿಲ್ಲ, ತಣ್ಣಗಾಗ್ಬೋದು ಅನ್ನೋ ಮಾತನ್ನ ಹೇಳ್ತೀರಿ. ಬಟ್ ಇನ್ನು ಹೈಕಮಾಂಡ್ ಇಷ್ಟೆಲ್ಲ ಹೇಳಿದ್ರು ಕೂಡ ಇದೀಗ ಬಣಗಳ ನಾಯಕರ ಏನು ಇಬ್ಬರು ಬೆಂಬಲಿಗರು ಈಗ
ಏನು ಸುದ್ದಿಗೋಷ್ಠಿ ಮಾಡಕ್ಕೆ ರೆಡಿ ಆಗಿರುವಂಥದ್ದು. ಸೊ ಇದು ನೋಡ್ತಾ ಇದ್ರೆ ಸದ್ಯಕ್ಕೆ ಈ ಒಂದು ಜಟಾಪಟಿ ನಿಲ್ಲುವಂಥ ಲಕ್ಷಣ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಯತೀಶ್, ಇದೇ ಒಂದು ಪ್ರಸಂಗ ಏನು ಯತ್ನಾಳ್ ಮತ್ತೆ ವಿಜಯೇಂದ್ರ ಅವರ ಒಂದು ವಿಚಾರದಲ್ಲೂ ಕೂಡ ನಡೆದಿತ್ತು. ಏನಂದ್ರೆ ಅವರು ಕೂಡ ಈಗಾಗಲೇ 2 ಬಣಗಳಾಗಿ ವಿಂಗಡಣೆ ಆಗಿದ್ರು. ಅವರನ್ನು ಕೂಡ ಅವರನ್ನು ಶಮನ ಮಾಡುವ ಒಂದು ಪ್ರಯತ್ನವನ್ನು ಹೈಕಮಾಂಡ್ ನಾಯಕರು ಕೂಡ ಮಾಡಿದ್ರು. ಅದಾಗ್ಯೂ ಕೂಡ ಇಬ್ರು 2 ಬಣಗಳಾಗಿ ಮಾಡ್ಕೊಂಡಿದ್ರು. ಇತ್ತ ವಿಜಯೇಂದ್ರ ಬಣದವರು ಕೂಡ ಯತ್ನಾಳ್ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡೋದಿರ್ಬೋದು, ಮತ್ತೆ ಹೈಕಮಾಂಡ್ ನಾಯಕರಿಗೆ ದೂರು ಇರ್ಬೋದು. ಇತ್ತ ಯತ್ನಾಳ್ ಟೀಮ್ ಅವರು ಕೂಡ ಇದೇ ರೀತಿಯಾದಂತಹ ಒಂದು ಪ್ರಸಂಗವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಇದೀಗ ಅದೇ ಒಂದು ಪ್ರಸಂಗ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ವಿಚಾರದಲ್ಲೂ ಕೂಡ ಮುಂದುವರಿತಾ ಇದೆ. ಈಗಾಗ್ಲೇ ನಾವು ಹೇಳ್ದಂಗೂ ಕೂಡ ಬಳ್ಳಾರಿಯಲ್ಲಿಯೂ ಕೂಡ ನಿನ್ನೆಯೂ ಕೂಡ ಒಂದಿಷ್ಟು ಇರಿಸು ಮುರುಸುಗಳು ಕೂಡ ಆಗಿರುವಂತದ್ದು. ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಅವರ ಒಂದು ಮನೆಯ ಮಧ್ಯದಲ್ಲಿ ಉದ್ಯಾನವನಕ್ಕೂ ಕೂಡ 2 ಗೇಟ್ಗಳನ್ನು ನಿರ್ಮಿಸಲಾಗಿತ್ತು. ಅದನ್ನು ಕೂಡ ಏಕಾಏಕಿಯಾಗಿ ಶ್ರೀರಾಮುಲು ಅವರು ಈಗಾಗ್ಲೇ ಮುಚ್ಚಿ ಹಾಕಿರುವಂತದ್ದು. ಅದಾದ ನಂತರ ಸದ್ಯ ಇದೀಗ ಶ್ರೀರಾಮುಲು ಬೆಂಬಲಿಗರು ಮತ್ತೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿರುವಂತದ್ದು. ಯಾಕೆಂತಂದ್ರೆ ಅವರ ಮೇಲೆ ಮಾಡಿರ್ತಕ್ಕಂಥ ಆರೋಪ ಸರಾಸರಿಯಾಗಿ ಈ ರೀತಿಯಾದಂತಹ ಆರೋಪ ಮಾಡುವುದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಕೂಡ ಈಗಾಗ್ಲೇ ಒಂದು ಬೆಂಬಲಿಗರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಮಾಜಿ ಸಚಿವ ಶ್ರೀರಾಮುಲು ಅವರ ಒಂದು ಬೆಂಬಲಿಗರು ಈಗಾಗ್ಲೇ ಜೈ ವಾಲ್ಮೀಕಿ ಮತ್ತೆ ಜೈ ಶ್ರೀರಾಮುಲು ಎಂಬ ಒಂದು ಘೋಷವಾಕ್ಯದಲ್ಲೂ ಕೂಡ ಈಗಾಗಲೇ ಅವರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಾಕ್ಯದ ಅಡಿಯಲ್ಲೇ ಇಂದು ಸುದ್ದಿಗೋಷ್ಠಿ ಮಾಡಿ ಶ್ರೀರಾಮುಲು ಅವರು ಆ ಒಂದು ಭಾಗದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಯಾವ ರೀತಿಯಾಗಿ ಪಕ್ಷ ಸಂಘಟನೆಗೆ ಕೆಲಸ ಮಾಡಿದ್ದಾರೆ, ಮತ್ತೆ ಅವರ ವಿರುದ್ಧವಾದಂತಹ ಏನೆಲ್ಲ ಸಂಚುಗಳನ್ನು ರೂಪಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ರೆಡ್ಡಿ ವಿರುದ್ಧವೂ ಕೂಡ ಪ್ರತಿಭಟನೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಇತ್ತ ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಆ ಒಂದು ಭಾಗದಲ್ಲಿ ಅಪಾರವಾದ ಒಂದು ಅಭಿಮಾನ ಬಳಗವಿದೆ, ಬೆಂಬಲಿಗರ ಬಳಗವಿದೆ. ಅವರು ಕೂಡ ಜೈ ಹೇಮ, ಜೈ ವೇಮ ಮತ್ತೆ ಜೈ ವಾಲ್ಮೀಕಿ ಎಂಬ ಹೆಸರಿನಲ್ಲೂ ಕೂಡ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಒಂದು ಬೆಂಬಲ ಕೂಡ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಬಳ್ಳಾರಿಯಲ್ಲೂ ಕೂಡ ಕರೆದಿರುವಂತದ್ದು. ಇನ್ಕೇಸ್ ಇಬ್ಬರ ಬಣಗಳು ಕೂಡ ಬಳ್ಳಾರಿ ಒಂದು ಜಿಲ್ಲೆಯಲ್ಲೂ ಕೂಡ ಒಂದು ಬೃಹತ್ ಆದ ಪ್ರತಿಭಟನೆಯು ಕೂಡ ಮಾಡುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು ಯತೀಶ್. ಯಾಕೆಂತಂದ್ರೆ ಇಬ್ಬರ ನಾಯಕರು ಕೂಡ ಆ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಬಲವನ್ನು ಕೂಡ ಹೊಂದಿದವರು, ಅಷ್ಟೇ ಒಂದು ಬೆಂಬಲಿಗರ ಒಂದು ಸಂಖ್ಯೆಯನ್ನು ಕೂಡ ಹೊಂದಿರುವವರು. ಹಾಗಾಗಿ ಈಗ ತಮ್ಮ ನಾಯಕರ ಮೇಲೆ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಇಬ್ಬರ ಒಂದು ಬೆಂಬಲಿಗರು ಕೂಡ ಈಗಾಗಲೇ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಇಬ್ಬರ ಒಂದು ಪ್ರಕರಣ ಯಾವ ಮಟ್ಟಕ್ಕೆ ತಲುಪುತ್ತೆ ಮತ್ತೆ ಹೈಕಮಾಂಡ್ ನಾಯಕರು ಇದಕ್ಕೆ ಯಾವ ರೀತಿಯಾದಂತಹ ಬ್ರೇಕ್ ಆಗ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲದ ಸದ್ಯದ ಪರಿಸ್ಥಿತಿಗೆ. ಫೈನ್ ರೇಣುಕಾ, ಒಂದಲ್ಲಿ ಒಂದು ಕ್ಯೂರಿಯಾಸಿಟಿ ನನಗೆ ಆಕ್ಚುಲಿ. ಯಾಕೆಂತಂದ್ರೆ ಇಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಇರ್ಬೋದು, ಇಬ್ಬರ ಸ್ನೇಹದ ಬಗ್ಗೆ ಗೊತ್ತಿರೋಂಥ ವಿಚಾರ. ಒಂದು ರೀತಿ ಕೃಷ್ಣ ಕುಚೇಲ ಏನು ಕರಿತೀವಿ ಆ ಥರ ಇಬ್ಬರ ಸ್ನೇಹ ಇತ್ತು. ಬಟ್ ಏನಾಯ್ತು ಇಬ್ಬರ ನಡುವೆ ಇಷ್ಟು ದೊಡ್ಡ ಕಂದಕ ಆಗೋದಕ್ಕೆ, ಇಷ್ಟು ದೊಡ್ಡದಾದಂಥ ಏನು ದೂರ ಆಗೋದಕ್ಕೆ ಏನೇನು ರೀಸನ್ ಆಯ್ತು ಅಂತ? ಯತೀಶ್, ಇದು ಆ ಒಂದು ಭಾಗದಲ್ಲಿ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅಂತಂದ್ರೆ ಅವರ ಒಂದು ಸ್ನೇಹ ಇರ್ಬೋದು, ಅವರ ಒಂದು ಸಂಬಂಧ ಇರ್ಬೋದು, ಎಲ್ರಿಗೂ ಕೂಡ ಅತ್ಯಪ್ತ. ಅಂದ್ರೆ ಯಾವ ರೀತಿಯಾದಂತಹ ಅವರು ಇಷ್ಟು ವರ್ಷಗಳ ಕಾಲ ಸ್ನೇಹ ಸಂಬಂಧ ಬೆಳೆಸ್ಕೊಂಡು ಬಂದ್ರು ಅಂತೇಳಿ ಇತಿಹಾಸವೇ ಹೇಳುತ್ತೆ. ಹಾಗಾಗಿ ಅವರೇನು ಕಳೆದ ಒಂದು 6-7 ವರ್ಷಗಳ ಒಂದು ಹಿಂದೆ ಅವರೊಂದು ಪಾಲಿಕೆಯನ್ನು ಕೂಡ ವಿಂಗಡಣೆ ಮಾಡ್ತಾರೆ. ಆ ಒಂದು ವಿಚಾರದಲ್ಲಿ ಹಣದ ಒಂದು ವಿಚಾರಕ್ಕೆ ಇಬ್ಬರ ಮಧ್ಯೆಯೂ ಕೂಡ ವೈಮನಸ್ಸು ಕೂಡ ಉಂಟಾಗುತ್ತೆ. ಅಲ್ಲಿಂದ ಮುಸುಕಿನ ಗುದ್ದಾಟವು ಕೂಡ ಸ್ವಲ್ಪವಾಗಿ ಈ ರೀತಿಯಾದಂತಹ ಶುರುವಾಗ್ತಾ ಹೋಗ್ತದೆ. ಅದಾದ ನಂತರ ಏನು ಜನಾರ್ದನ್ ರೆಡ್ಡಿ ಅವರು ಜೈಲಿನಿಂದ ಹೊರಗಡೆ ಬಂದ ನಂತರ ಒಂದು ಪಕ್ಷವನ್ನು ಕೂಡ ಕಟ್ತಾರೆ. ಆ ಪಕ್ಷಕ್ಕೆ ಶ್ರೀರಾಮುಲು ಅವರು ಯಾವುದೇ ರೀತಿಯಾದಂತಹ ಬೆಂಬಲವನ್ನು ಕೂಡ ತೋರಿಸಲ್ಲ, ಮತ್ತೆ ಅವರ ಒಂದು ಪಕ್ಷಕ್ಕೂ ಕೂಡ ಸೇರ್ಪಡೆಯಾಗಲ್ಲ. ಚುನಾವಣಾ ಸಂದರ್ಭದಲ್ಲೂ ಕೂಡ ಅವರ ಒಂದು ಪರವಾಗಿ ಇರ್ಬೋದು, ಅವರ ಒಂದು ಅಭ್ಯರ್ಥಿಯ ಪರವಾಗಿ ಯಾವುದೇ ರೀತಿಯಾದಂತಹ ಬೆಂಬಲವನ್ನು ಕೂಡ ಶ್ರೀರಾಮುಲು ಅವರು ಕೊಟ್ಟಿರ್ಲಿಲ್ಲ. ಯಾಕೆಂತಂದ್ರೆ ಅವ್ರ ಆಪ್ತ ಗೆಳೆಯ ಅಂತ ಹೇಳಿ ಕೂಡ ಅನ್ಸ್ಕೊಂಡಿದ್ರು. ಹಾಗಾಗಿ ಅವರು ಕೂಡ ಎಲ್ಲ ಒಂದ್ ಕಡೆ ತಮ್ಗೆ ಬೆಂಬಲ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಇದ್ರು. ಹಾಗಾಗಿ ಅವರ ಒಂದು ಬೆಂಬಲ ಸಿಗದೆ ಇರೋದಕ್ಕೆ ಅಲ್ಲೂ ಕೂಡ ಎಲ್ಲ ಒಂದ್ ಕಡೆ ಅಸಮಾಧಾನವನ್ನು ಕೂಡ ಗೊಂಡಿದ್ರು. ಅದಾದ ನಂತರ ಏನು ಬಳ್ಳಾರಿಗೆ ಮತ್ತೆ ವಾಪಸ್ ಆಗ್ತಾರೆ ಜನಾರ್ದನ್ ರೆಡ್ಡಿ ಅವರು. ಆ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬೆಂಬಲಿಗರು ಮತ್ತೆ ಒಂದಿಷ್ಟು ನಾಯಕರು ಕೂಡ ರೆಡ್ಡಿ ಅವರನ್ನು ಬಳ್ಳಾರಿಗೆ ಆಹ್ವಾನಿಸಲು ಕೂಡ ಸಾಕಷ್ಟು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಶ್ರೀರಾಮುಲು ಅವರನ್ನು ಭೇಟಿ ಆಗ್ಲಿಲ್ಲ, ಅವರನ್ನು ಆಹ್ವಾನಕ್ಕೆ ಕೂಡ ಅವರು ಬರ್ಲಿಲ್ಲ ಅಂತಕ್ಕಂಥ ಒಂದಿಷ್ಟು ಇರಿಸು ಮುರುಸುಗಳು ಕೂಡ ಇರುವಂತದ್ದು. ಅದೇ ರೀತಿಯಾದಂತಹ ಪಕ್ಷ ಸೇರ್ಪಡೆಯಾದ ನಂತರವೂ ಕೂಡ ಎಲ್ಲ ಒಂದ್ ಕಡೆ ಇಬ್ರು ಕೂಡ ಸಾಕಷ್ಟು ಒಂದು ಅಂತರವನ್ನು ಕೂಡ ಕಾಯ್ಕೊಂಡಿದ್ರು.
ಹಾಗಾಗಿ ಇಬ್ಬರ ಮಧ್ಯೆ ಎಲ್ಲೋ ಒಂದ್ ಕಡೆ ಹಣಕಾಸಿನ ಒಂದು ಎದುರಾಗಿರ್ಬೋದು, ಸಮಸ್ಯೆ ಎದುರಾಗಿರ್ಬೋದು. ಈ ರೀತಿಯಾದಂತಹ ವಿವಾದಗಳು ಮತ್ತೆ ಆಸ್ತಿ ಹಂಚಿಕೆಯಲ್ಲೂ ಕೂಡ ಒಂದಿಷ್ಟು ವಿವಾದಗಳು ಇಬ್ಬರ ಮಧ್ಯೆ ಇದೆ ಅಂತಕ್ಕಂಥ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಂಗೆ ಪಕ್ಷ ಕಟ್ಟಿದಂತಹ ಸಂದರ್ಭದಲ್ಲಿ ಇರ್ಬೋದು, ಅವರು ಬಂದಂತ ಬಳ್ಳಾರಿಗೆ ವಾಪಸ್ಸಾದಂತಹ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಶ್ರೀರಾಮುಲು ಅವರ ಬೆಂಬಲ ರೆಡ್ಡಿ ಅವ್ರಿಗೆ ಸಿಗ್ಲಿಲ್ಲ. ಹಾಗಾಗಿ ಆ ಒಂದು ಮುಸುಕಿನ ಗುದ್ದಾಟ ಮುಂದುವರ್ಸ್ಕೊಂಡು ಹೋಗ್ತಾನೆ ಇದ್ರು. ಕಳೆದ ಒಂದು ಉಪಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಅಸಮಾಧಾನ ಮುಂದುವರ್ಸ್ಕೊಂಡೇ ಹೋಗಿದ್ರು. ಯಾಕೆಂತಂದ್ರೆ ಆ ಒಂದು ಭಾಗದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಆಪ್ತರಿಗೆ ಟಿಕೆಟ್ ಕೊಟ್ಟಿರುವುದು ಶ್ರೀರಾಮುಲು ಅವರಿಗೆ ಸಾಕಷ್ಟು ಬೇಸರವನ್ನು ಕೂಡ ಉಂಟು ಮಾಡಿರುವಂತದ್ದು. ಯಾಕೆಂತಂದ್ರೆ ಅವರು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು. ಅದಾದ ನಂತರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಶ್ರೀರಾಮುಲು ಅವರು ಸೋಲನ್ನು ಅನುಭವಿಸಿದ್ರು. ಎಲ್ಲ ಒಂದ್ ಕಡೆ ಉಪಚುನಾವಣೆಯಲ್ಲಿ ಸಂಡೂರ್ ಟಿಕೆಟ್ ಅವರಿಗೆ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲೂ ಕೂಡ ಶ್ರೀರಾಮುಲು ಅವರು ಇದ್ರು. ಆದ್ರೆ ಇತ್ತ ಜನಾರ್ದನ್ ರೆಡ್ಡಿ ಅವರು ತಮ್ಮ ಒಂದು ಆಪ್ತರಿಗೆ ಮತ್ತೆ ತಮ್ಮ ಬೆಂಬಲಿಗ ಹನುಮಂತು ಅವ್ರಿಗೆ ಟಿಕೆಟ್ ಅನ್ನು ಕೊಡಿಸುವುದರಲ್ಲೂ ಕೂಡ ಎಲ್ಲ ಒಂದ್ ಕಡೆ ಯಶಸ್ವಿ ಆದ್ರು. ಇದೇ ಒಂದು ಇರಿಸು ಮುರಿಸು, ಇದೇ ಒಂದು ಅಸಮಾಧಾನ ಶ್ರೀರಾಮುಲು ಅವರನ್ನು ಕೂಡ ಸಾಕಷ್ಟು ಕಾಡ್ತಾ ಇತ್ತು. ಹಾಗಾಗಿ ಆ ಒಂದು ಇರಿಸು